ತುಂಬಾ ಜನ ಕೇಳ್ತಾರದೇನಪ್ಪ ಅಂತಂದ್ರೆ ಬ್ರೋ ಹುಂಜಗಳು ಜಾಸ್ತಿ ಆಗೈತೆ, ಹುಂಜ ಎಲ್ಲ ಫಾರಮಲ್ಲಿ ಒಡ್ಡಾಡಿಸ್ತವೆ, ಏನ್ ಮಾಡ್ಬೇಕು ಅಂತ ತುಂಬಾ ಜನ ಕೇಳ್ತಾನೆ ಇದೀರಾ. ಅಂತಂದ್ರೆ ನಿಮ್ಮ ಹತ್ರ ಸ್ಟ್ರಾಂಗ್ ಇರೋ ಕೋಳಿನ ಒಂದ್ 2-3 ದಿನ ಕಾಲ್ ಕಟ್ ಹಾಕೋದು. ಅಂತಂದ್ರೆ ಇವಾಗ ತುಂಬಾ ಸ್ಟ್ರಾಂಗ್ ಇರೋ ಹುಂಜ ಅಂತಂದ್ರೆ ಈಗ ಹುಂಜಗಳು ಸುಮ್ನಿರಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಹುಂಜ ಕ್ರಾಸ್ ಮಾಡಕ್ ಹೋಗೋದು ಅಂತಂದ್ರೆ ಹುಷಾರಿಲ್ದೆ ಹೋದಾಗ ಈ ತರ ಮಾಡಕ್ ಹೋಗೋದು, ಮತ್ತೆ ಈ ತರದ್ದೆಲ್ಲ ಮಾಡ್ತಾ ಇರುತ್ತೆ. ಅಂತಂದ್ರೆ ಹುಂಜಗಳು ಸ್ಟ್ರಾಂಗ್ ಇಲ್ಲ ಅಂತಂದಾಗ ಈ ತರ ವೀಕ್ ಆಗೈತೆ, ರೋಗ ಬಂದೈತೆ ಅಂದಾಗ ಸೈಡ್ ಇಟ್ಬಿಡ್ಬೇಕು, ಅದನ್ನ ನೀಟಾಗಿ ನೋಡ್ಕೋಬೇಕು. ಅಂತಂದ್ರೆ ಈ ತರ ಹುಂಜಗಳು ಸ್ಟ್ರಾಂಗ್ ಇತ್ತು ಅಂದಾಗ ನೀವು ಒಂದ್ 2-3 ದಿನ ಇದನ್ನ ಕಾಲ್ ಕಟ್ಬಿಟ್ಟು ಸೈಡ್ ಗಿಡೋದು, ಮತ್ತೆ ಈ ತರದ ಒಂದು ಅಷ್ಟು ದಿನ ಬಿಡದಂತೆ ಇದ್ರೆ ಅಚ್ಚುಕಟ್ಟಾಗಿ ಅವೇ ಕೂಲ್ ಆದ್ಮೇಲೆ ಎಲ್ಲಾ ಹುಂಜು ಜೊತೆ ಒಕ್ಕಂತವೆ. ನೀವೇನ್ ಮಾಡ್ತೀರಾ ಅಂತಂದ್ರೆ ಅದನ್ನ ಕಾಲ್ ಕಟ್ಟಾಕಲ್ಲ, ಏನು ಮಾಡಲ್ಲ, ನಿಮ್ಮ ಪಾಡು ನೀವು ಕೋಳಿಗಳ ಜೊತೆ ಬಿಟ್ಬಿಡ್ತು ಅಂದಾಗ ವೀಕ್ ಆಗಿರೋ ಹುಂಜಗಳು ಸಾಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡಬೇಕು ಅಂತಂದ್ರೆ ಹುಂಜಗಳು ವೀಕ್ ಆಗೈತೆ ಅಂದ್ರೆ ಸೈಡು ಬಿಟ್ಕೊಬಿಡಿ ಫಸ್ಟ್ನೇ. ಹುಂಜಗಳು ಸೈಡು ಬಿಟ್ಕೊಂಡಿಲ್ಲ ಅಂತಂದ್ರೆ ನಿಮಗೆ ರೋಗಗಳು, ಲಕ್ಷಣಗಳು, ಮತ್ತೆ ಏನಪ್ಪಾ ಅಂದ್ರೆ ಸಾಯೋ ಚಾನ್ಸಸ್ಸು, ಆಮೇಲೆ ಹುಂಜನೆ ಕಚ್ಚಿ ಸಾಯಿಸ್ಬಿಡೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ ಹುಂಜನೇ ಸೈಡ್ ಇಟ್ಕೊಬಿಡಿ.